ಫೈನಲಿ 3 ವಿನ್, 5 ಮ್ಯಾಚ್ ಅಲ್ಲಿ 4 ವಿನ್ ಮಾಡಿದ್ವಿ. RR ಮೇಲೆ ಮಾತ್ರ ಸೋತಿರೋದು ಈ ಸೀಸನ್ ಅಲ್ಲಿ. ಇವಾಗ ಟಾಪ್ ಆಫ್ ದ ಟೇಬಲ್ RCB. ಇದೊಂದೊಂಥರ ಬೋರಿಂಗ್ ಮ್ಯಾಚ್. ಫಸ್ಟ್ LHC ನ ಬ್ಯಾನ್ ಮಾಡ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ಇವ್ರು ಈ ತರ ಇನ್ನೆರಡು ಟೀಮ್ LHG ನ ಆಡ್ ಮಾಡೇಬಾರ್ದಾಗಿತ್ತು. ಯಾಕಂದ್ರೆ ನಮ್ಗೆ ಅವಾಗ ಇನ್ನು ಮೈನ್ ಇಂಪಾರ್ಟೆಂಟ್ ಮ್ಯಾಚಸ್ ಎಲ್ಲ ಹೋಗ್ತಿದೆ. CSK ಮೇಲೆ ಸತಿ ಒಂದೇ ಮ್ಯಾಚ್, MML ನನ್ಗೆ ಗೊತ್ತಿದ್ದು ಒಂದೇ ಮ್ಯಾಚ್ ಅನ್ಕೋತೀನಿ. ಸೊ ಇವೆಲ್ಲ ಕಟ್ ಆಗ್ತಿದೆ. ಈ LSG ಅವ್ರದ್ದು ಒಂದು ಇಂಟೆಂಟ್ ಇಲ್ಲ, ಏನೂ ಇಲ್ಲ. ಸುಮ್ನೆ ಬಂದು 147ಗೆಲ್ಲ ಆಲ್ ಔಟ್ ಆದ್ರು. ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಗೊತ್ತಾಗೋಯ್ತು ನಾವೇ ಗೆಲ್ಲೋದು ಅಂತ. ಸೊ ಮಾತಾಡೋಕೆ ಅಷ್ಟೊಂದೇನಿಲ್ಲ ಈ ಮ್ಯಾಚ್ ಬಗ್ಗೆ. ಬಟ್ ಬ್ಯಾಟಿಂಗ್ ಇಂಟೆಂಟ್ ತುಂಬಾ ಸೂಪರ್ ಆಗಿತ್ತು. ಫಸ್ಟ್ ಆಫ್ ಆಲ್ ನಮ್ ಬೌಲಿಂಗ್ ಹೇಳ್ಬೇಕಂದ್ರೆ, ಅವರು ಬ್ಯಾಟಿಂಗ್ ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಆಡ್ಲಿಲ್ಲ. ಬೌಲಿಂಗ್ ಅಂತೂ ಸೂಪರ್ ಆಗಿ ಮಾಡಿದ್ರು ಇವತ್ತು. ಈ ರಸಿಕ್ ಅನ್ನೋರು ಲಾಸ್ಟ್ ಇಯರ್ ಇದ್ರು, ಲಾಸ್ಟ್ ಇಯರ್ ಹೊಡ್ಸ್ಕೊಂಡ್ರು, ಆಮೇಲೆ ಎಸ್ಟೈಲ್ ಹಾಕಿದ್ರು. ಸೊ ಎಲ್ಲ ಸಾರ್ಟ್ ಔಟ್ ಆಗೋಗಿತ್ತು. ಇವಾಗ ಮೇ ಬಿ ಪ್ರಾಕ್ಟೀಸ್ ನಲ್ಲಿ ಚೆನ್ನಾಗೇ ಮಾಡಿರ್ತಾರೆ. ಆದ್ರೂ ರಸಿಕ್ ಇವ್ರನ್ನ ಕರ್ಕೊಂಡಿರ ಅಭಿನಂದನ್ ಹತ್ರ ಏನ್ ನೋಡಿ ಕರ್ಕೊಂಡು ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಆ ಮನುಷ್ಯ ಒಂದು ರನ್ ಮಿಷಿನ್. ಹೌದು, ಚಾನ್ಸ್ ಕೊಡಬೇಕು ಇಲ್ಲ ಅಂತಲ್ಲ, ಬಟ್ ಒಂಥರ ಏನು ಸ್ಕಿಲ್ಸೇ ತೋರ್ಸಿಲ್ಲ ಅವರು. ಸೊ ಇವಾಗ ರಸಿಕ್ ಅವ್ರು ನೋಡಿದ್ರೆ ಎಂತ ಒಂದು ವೇರಿಯೇಷನ್ಸ್, ಸೂಪರ್ ಆಗಿ ಬೌಲಿಂಗ್ ಹಾಕಿ ಸಖತ್ತಾಗಿ ವಿಕೆಟ್ ಎತ್ತಿದ್ರು. ತುಂಬಾ ಖುಷಿ ಆಯ್ತು ಬೌಲಿಂಗ್ ನೋಡಿದ ತಕ್ಷಣ. ಆ ಸೈಡು ಬೌಲಿಂಗ್ ಸಖತ್ತಾಗಿ ಮಾಡಿದ್ರು. ಪ್ರಿನ್ಸ್ ಯಾದವ್ ಅವರೆಲ್ಲ ಸೂಪರ್ ಆಗಿ ಮಾಡಿದ್ರು ಬೌಲಿಂಗ್. ಬಟ್ ಬ್ಯಾಟಿಂಗ್ ಅಂತೂ ಮಾಸ್. ಅದು ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ನಿಗಲಿದ್ರು ಬಂದು ಸಕ್ಕತ್ತಾಗಿ ಆಡಿದ್ರು. ಸೂಪರ್ ಇಂಟೆಂಟ್. ಅವ್ರು ಆ ಇಂಟೆಂಟ್ ಅಲ್ಲಿ ಹಂಗೆ ಕವರ್ ಮಾಡ್ಕೊಂಡು ಹೊಟ್ಟದ್ರು. ರಜತ್ ಆಶ್ ಯೂಶುವಲ್. ದೇವದತ್ ಪಡಿಕಲ್ ಯಾಕಂದ್ರೆ ಪಿಚ್ ಸ್ವಲ್ಪ ಟರ್ನ್ ಆಗ್ತಿತ್ತು. ಸಾಲ್ಟ್ಗೂ ಅಷ್ಟೇ, ಪಡಿಕಲ್ ಅಷ್ಟೇ ಹೊಡೆದ್ಬಿಟ್ಟು ಔಟ್ ಆದ್ರು. ಜಿತೇಶ್ ಶರ್ಮಾ ಇವತ್ತು ಪಾರ್ಟಿಗೆ ಬಂದ್ರು. 8-9 ಬಾಲ್ 23. ಅದಾದ್ಮೇಲೆ ಇವತ್ತು ಏನೊಂದು ಒಳ್ಳೆ ವಿಷಯ ಆಗಿದೆ RCB ಅಂದ್ರೆ ಬೌಲಿಂಗ್ ಸೂಪರ್ ಆಗಿ ಹಾಕಿದ್ರು. ಬ್ಯಾಟಿಂಗ್ ಅಲ್ಲಿ ಎಲ್ಲಾರು ಆಡಿದ್ರು. ಒಬ್ರು ಆಡೋದಲ್ಲ, ನಾವೆಲ್ಲಾರು ಆಡೋಣ, ಎಲ್ಲಾರು ಒಂದ್ 20 ರನ್ ಹೊಡೆಯೋಣ ಅನ್ಬಿಟ್ಟು ಸೂಪರ್ ಆಗಿ ಆಡಿದ್ರು. ರೊಮಾರಿಯೋ ಶೆಫರ್ಡ್ ಗಂಟ ಬ್ಯಾಟಿಂಗ್ ಆಡಿದ್ರು. ಶೆಫರ್ಡ್ ಒಂದು 6 ಹೊಡೆದ್ರು. ಅಪ್ಪ ನನ್ಗೆ ಆವಾಗ ಮನ್ಸಿಗೆ ತುಂಬಾ ಖುಷಿ ಆಯ್ತು. ಓಕೆ, ಈ ಮನ್ಸ ಸಕ್ಕತ್ತಾಗಿ ಬ್ಯಾಟಿಂಗ್ ಫಾರ್ಮ್ ಅಲ್ಲಿ ಇದಾರೆ ಅಂತ. ಟಿಮ್ ಡೇವಿಡ್ ಒಂದು ಕ್ಯಾಚ್, ನಿಜವಾಗ್ಲೂ ಹೇಳ್ತಿದ್ದೆ, ಸಮದ್ ಬಂದು ಅಷ್ಟೊಂದು ಕಷ್ಟಪಟ್ಟು ಹಿಡಿದಿದ್ ಕ್ಯಾಚ್ ನೆತ್ತಾಕಿದ್ರೆ ಮಾರ್ಕ್ ಎಲ್ಲೋ ನೋಡ್ತಾ ಇದಾರೆ. ಎಲ್ಲಿ ಬಂತು ಅಲ್ಲಿ ಬಂತ ಅಂತ ಕುದಕ್ಕಂದ್ ಬಿಟ್ಬಿಟ್ರು ಅದನ್ನ. ಸಖತ್ ಫನ್ ಆಗಿತ್ತು ಅದ್ ನೋಡಕ್ಕೆ. ಅಷ್ಟೇ, ಮ್ಯಾಚ್ ಅಲ್ಲಿ ಏನೂ ಇಲ್ಲ. ಯಾಕಂದ್ರೆ LSG ಎಲ್ಲೂ ಗೇಮ್ ಅಲ್ಲೇ ಇದ್ದಿಲ್ಲ. ಡಾಮಿನೇಟ್ ಮಾಡಿದ್ರೆ RCB ಇವತ್ತು. ಬೌಲಿಂಗ್ ಅಲ್ಲೂ ಅಷ್ಟೇ, ಬ್ಯಾಟಿಂಗ್ ಅಲ್ಲೂ ಅಷ್ಟೇ. ಪಿಚ್ ಸ್ವಲ್ಪ ಟರ್ನ್ ಇದ್ರು, ಅವ್ರ ಬ್ಯಾಟಿಂಗ್ ಅಲ್ಲಿ ಒಂದು ಇಂಟೆಂಟೇ ಇದ್ದಿಲ್ಲ. ತುಂಬಾ ಮೋಸವಾಗಿ ಔಟ್ ಆದ್ರು ಎಲ್ಲಾರು. ರಿಷಬ್ ಪಂತ್ಗೆ ಏನ್ ಇಂಜುರಿ ಅದು ಆಯ್ತು ಅಂತ. ಸೊ ನಂಗೆ ಗೊತ್ತಿದ್ದು ಈ ಟೀಮ್ ಇರ್ಲೇಬಾರ್ದಾಗಿತ್ತು. ಅಗೇನ್ ಈ ಟೀಮ್ ಮೇಲೆ ಮ್ಯಾಚ್ ಇದೆ. ಹೌದು, ಇವ್ರು ಸೋಲ್ತಾರೆ, ಇವ್ರ ಮೇಲೆ ಪಾಯಿಂಟ್ಸ್ ಗೆಲ್ಬಹುದು ಅಂದ್ರೂ ಕೂಡ ಆ ಕ್ರಿಕೆಟ್ ಗೆ ಇಂಟ್ರೆಸ್ಟೇ ಇಲ್ಲ. ಈಗ RCB ಮ್ಯಾಚ್ ಅಂತ ಇಷ್ಟು ದಿನ ಕಾಯ್ದ್ಬಿಟ್ಟು ಇವತ್ತು ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಹಿಂಗ್ ಗೊತ್ತಿದ್ದೀನಿ. ಫಸ್ಟ್ ಇನ್ನಿಂಗ್ಸ್ ಮುಗಿತಾ? ಓಕೆ, ಸೆಕೆಂಡ್ ಇನ್ನಿಂಗ್ಸ್ ಹೋಗೋಣ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆರಾಮಾಗಿ ಗೆದ್ರು. ಅದು 12 ಓವರ್ 13 ಓವರ್ ಮ್ಯಾಚ್ ಎಲ್ಲ ಮುಗಿದೋಯ್ತು. ಸೊ ನಮ್ಗಿದ್ದು ಬೇಡ. ಒಂದು 200 ರನ್ ಹೊಡೆದ್ವಿ. ಅಗೇನ್ 200 ರನ್ ಚೇಸ್ ಮಾಡಿ ಒಂದು ಲಾಸ್ಟ್ ಬಾಲ್ ಅಲ್ಲಿ ವಿನ್ ಆಗೋ ತರ, ಈ ತರ ಒಂದು ಮಜಾ ಇರ್ಬೇಕು ಮ್ಯಾಚ್ ಅಲ್ಲಿ. ಸೊ ಆ ತರ ಮ್ಯಾಚಸ್ ಇದ್ರೆ ಚೆನ್ನಾಗಿರುತ್ತೆ. ಸೊ ಈ ಎರಡು ಟೀಮ್ ಇಂದ ನೋಡಿ, LSG ಮೇಲೆ 2 ಮ್ಯಾಚ್ ಆಡ್ತೀರಿ, GT ಮೇಲೆ 2 ಮ್ಯಾಚ್ ಆಡ್ತೀರಿ. ಸೊ ಮುಂಬೈ ಮೇಲೆ, ಚೆನ್ನೈ ಮೇಲೆ ಒಂದೊಂದೇ ಮ್ಯಾಚ್ ಅದಾಗೋಯ್ತು. ಸೊ ಒಂದು ಇದಿರಲ್ಲ, ಫೈರ್ ಇರಲ್ಲ. IPL ಗೆ ತುಂಬಾ ಬೋರಿಂಗ್ ಆಗ್ಬಿಡುತ್ತೆ. ನಮ್ಗೆ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಅಂತ. ಸೊ ಅದು ಅಷ್ಟೊಂದೇನು ಇಂಟ್ರೆಸ್ಟ್ ಆಗಿಲ್ಲ. ಸೊ ಓವರ್ ಆಲ್ RCB ಅಂತೂ ಸೂಪರ್ ಫಾರ್ಮ್ ಅಲ್ಲಿ ಇದಾರೆ. ಲಾಸ್ಟ್ ಇಯರ್ ಏನೋ ಅದಕ್ಕೆ ಡಬಲ್ ಆಗಿ ಆಡ್ತಾ ಇದಾರೆ. ಹಿಂಗೆ ಆಡ್ಬೇಕು, ಯಾರ್ಕೊಂಡು ಬೀಳ್ಬಾರ್ದು. ಫಸ್ಟ್ ಇದೇ ತರ ಆಡ್ಕೊಂಡು ಹೋಗ್ಲಿ. ಟೇಬಲ್ ಟಾಪ್ ಅಲ್ಲಿ ಇರೋದು RCB. ಯಾರು ಕೆಳಗೊಟ್ಟೋದ್ರು, ನಾವೇ ಟಾಪ್ ಅಲ್ಲಿ ಇರೋದು. ಆರೆಂಜ್ ಕ್ಯಾಪ್ ಬಂದು ವಿರಾಟ್ ಕೊಹ್ಲಿ. ತುಂಬಾ ಖುಷಿ ಆಗ್ತಿದೆ. ಆ ಮನುಷ್ಯ ಸ್ಟೇ ಹೆಲ್ತ್ ಇಶ್ಯೂ ಇರ್ಲಿ, ಇಲ್ಲ ಫಿಸಿಕಲ್ ಆಗಿ ಫಿಟ್ ಇಲ್ಲ ಅಂದ್ರೂ ಬಂದು ಸೂಪರ್ ಆಗಿ ಆಡ್ಕೊಡ್ತಿದ್ದಾರೆ ಟೀಮ್ಗೋಸ್ಕರ. ತುಂಬಾ ಖುಷಿ ಆಯ್ತು. ಅದು ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿದ್ರು. ಅಷ್ಟೇ ಗೈಸ್, ವಿಡಿಯೋ ನಿಮ್ಗೆ ಅನಿಸ್ತು ಮಾಡಿದ್ರೆ ಕಮೆಂಟ್ಸ್ ಅಲ್ಲಿ. ಸಖತ್ ಬೋರಿಂಗ್ ಮ್ಯಾಚ್ ಇದು. ಏನು ಅಷ್ಟೊಂದು ಫೈರ್ ಇದ್ದಿಲ್ಲ ಅವ್ರ ಕಡೆ. ಏನೋ LSG ಹೆಂಗ್ ಆಡಿದ್ರು ಅಂದ್ರೆ, ಬ್ಯಾಟಿಂಗ್ ಔಟ್ ಹೋಗ್ತೀನಿ ಅಂತ ಫುಲ್ ನಿದ್ದೆ ಮಾಡ್ತಾರ ಆಡ್ತಿದ್ರು. ಬೌಲಿಂಗ್ ನಮ್ಗೆ ಚೆನ್ನಾಗಿ ಹಾಕಿದ್ರು. ಬಟ್ ಸ್ಟಿಲ್ ಅವರು ಇನ್ನೂ ಸ್ವಲ್ಪ ಫೈಟ್ ಕೊಡ್ಬೋದಿತ್ತು. ಒಂದು 180 ಗಂಟೆ ಹೊಡಿಬೋದಿತ್ತು. ಈ ಪಿಚ್ಚಲ್ಲೂ ಸ್ವಲ್ಪ ನಿಂತ್ಕೊಂಡು ಆಡಿದ್ದಾರೆ. ಯಾರು ಅಷ್ಟು ಮಾತ್ರ ಏನು ಆಡ್ಲಿಲ್ಲ. ಒಂಥರ ಒನ್ ಸೈಡೆಡ್ ಆಗಿ ಹೊಟ್ಟೋಯ್ತು. RCB ಅವ್ರು ಎಲ್ಲ ಒಂದ್ ಸೈಡ್ ಸೋತಿರೋದು, ಒಂದ್ ಸೈಡ್ ಆಗಿ ಸೋತಿದ್ದಾರೆ, ಗೆದ್ದಿರೋದು ಒಂದ್ ಸೈಡ್ ಎಲ್ಲ ಗೆದ್ದಿದ್ದಾರೆ. ಈ ತರ ಮ್ಯಾಚ್ ಬೇಡ. ಸ್ವಲ್ಪ ಥ್ರಿಲ್ಲರ್, ಲೋ ಸ್ಕೋರ್ ಥ್ರಿಲ್ಲರ್, ಹೈ ಸ್ಕೋರ್ ಥ್ರಿಲ್ಲರ್ ತರ ಸ್ವಲ್ಪ ಥ್ರಿಲ್ಲರ್ ಮ್ಯಾಚಸ್ ಬರ್ಲಿ ಇದಕ್ಕೆ ಮೇಲೆ. ಅವಾಗ ಚೆನ್ನಾಗಿರುತ್ತೆ ನೋಡಕ್ಕೆ. ಸೊ ಎನಿವೇಸ್, ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇರೋದು ನಾವೇ. ಸೊ ತುಂಬಾ ಹ್ಯಾಪಿ ಆಗಿದೆ. ಏನೇ ಮ್ಯಾಚ್ ಸ್ವಲ್ಪ ಬೋರಿಂಗ್, ಅದು RCB ವಿನ್ ಆಗಿದ್ದಾಯ್ತು. ಸೊ ನೆಕ್ಸ್ಟ್ ಬರೋ 9 ಮ್ಯಾಚ್ ಅಲ್ಲಿ ಒಂದು 4-5 ಹಾಕಿದ್ರೆ ಕಂಪಲ್ಸರಿ ಟಾಪ್ 2 ಇರ್ತೀವಿ. ಸೊ ಆಲ್ ದ ಬೆಸ್ಟ್ RCB. ಇದೇ ತರ ಆಡಿ. ತುಂಬಾ ಜನ ಎಲ್ಲ ಫ್ಲೂಕ್ ಬಿಟ್ರೆ ಅದು ಅಂತಿದ್ದಾರೆ. ಅವ್ರು ಮಕ್ಕಳೆಲ್ಲ ಮಸಿ ಬಳಸ್ತಾನೆ ಇದೀರಾ. ಸೂಪರ್ ಆಗಿ ಇದೇ ತರ ಆಡಿ. ನೆಕ್ಸ್ಟ್ ಸಿಗೋಣ. ಟಾಟಾ, ಬಾಯ್.